ಮೈಸೂರು ಇಸ್ ಸಿಟಿ ಆಫ್ ಪ್ಯಾಲೇಸಸ್. ಮತ್ತು ಮೈಸೂರಲ್ಲೇ ಒಂದು ಕಲ್ಯಾಣ ಮಂಟಪ ಒಂದು ದೊಡ್ಡ ಪ್ಯಾಲೇಸ್ ಥರನೇ ಕಾಣಿಸ್ತಾ ಇದೆ. ಎ ಬ್ಯೂಟಿಫುಲ್ ಪ್ಯಾಲೇಸ್ ಲೈಕ್ ಕಲ್ಯಾಣ ಮಂಟಪ ಇನ್ ಮೈಸೂರು ವಿತ್ ಲಕ್ಸುರಿ AC ರೂಮ್ಸ್. ವೆಲ್ಕಮ್ ಟು ಮ್ಯಾರೇಜ್ ಮಂತ್ರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು. ಇಲ್ಲಿ ನೋಡ್ತಾ ಇದ್ರ ಬಾಣವಿ ಪ್ಯಾಲೇಸ್ ಮ್ಯಾರೇಜ್ ಹಾಲ್ ಕಮ್ ಫಂಕ್ಷನ್ ಹಾಲ್ ಇನ್ ಮೈಸೂರು ರಿಂಗ್ ರೋಡ್. ಇದು ಬಂದು ಹೊಸ ಹುಂಡಿ ಹತ್ರನೇ ಬರ್ತದೆ. ಹೀಗೆ ಇದು ಎಂಟೈರ್ ಟೂರ್ ನಿಮ್ಗೆ ತೋರಿಸ್ತೀನಿ. ಇಟ್ ಇಸ್ ಆನ್ ದ ಮೈಸೂರು ರಿಂಗ್ ರೋಡ್ ಹೊಸ ಹುಂಡಿ. ಇದು ಇಲ್ಲಿ ಸರ್ವಿಸ್ ರೋಡ್ ಐತೆ ಮತ್ತೆ ಇದು ಫಂಕ್ಷನ್ ಹಾಲ್ ಮುಂದೆನೆ ನಿಮ್ಗೆ ಪಾರ್ಕಿಂಗ್ ಫ್ರಂಟ್ ಏರಿಯಾ, ಔಟ್ಸೈಡ್ ಏರಿಯಾಲೇ ಇಲ್ಲೇ ನೀವು ಗಾಡಿ ಎಲ್ಲ ಪಾರ್ಕ್ ಮಾಡ್ಬೋದು. ನಿಮ್ಮ ಬೈಕ್ ಕಾರ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡ್ಬೋದು. ನೋಡಿ ಇದು ಸರ್ವಿಸ್ ರೋಡ್ ಪಕ್ಕನೇ ಇದೆ. ನೋಡಿ ನೀವು ಇಲ್ಲೇ ಪಾರ್ಕ್ ಮಾಡ್ಬೋದು. ಮತ್ತು ನಿಮಗೆ ಇನ್ನೂ ಪಾರ್ಕಿಂಗ್ ಜಾಗ ಅದೇ 4 ವೀಲರ್ಸ್ ನಿಮ್ಗೆ ಕಾರ್ಸ್ ಎಲ್ಲ ಪಾರ್ಕ್ ಮಾಡೋ ಜಾಗ ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬಾಣವಿ ಪ್ಯಾಲೇಸ್ ಮೈಸೂರು ಆನ್ ಮೈಸೂರು ರಿಂಗ್ ರೋಡ್. ಇಲ್ಲಿ ನೀವು ನೋಡ್ಬೋದು. ಇದರಲ್ಲಿ ನಿಮ್ಮ ಮದುವೆ ವಿಡಿಯೋಗ್ರಾಫಿ ಮಾಡಿ ಡ್ರೋನ್ ಶಾಟ್ಸ್ ಎಲ್ಲ ಎಷ್ಟು ಸಖತ್ತಾಗಿ ಎಷ್ಟು ಸೂಪರಾಗಿ ಇರ್ತದೆ. ನೋಡಿ ಹೆಂಗೆ ಇದು ಅಪಿಯರೆನ್ಸ್ ನೋಡಿ. ಒಳಗಡೆ ನಾವು ಹೋಗಿ ನಾನು ನಿಮ್ಗೆ ಫುಲ್ ಟೂರ್ ತೋರಿಸ್ತೀನಿ. ಫಸ್ಟ್ ಎಕ್ಸ್ಟೀರಿಯರ್ ಟೂರ್ ತೋರಿಸ್ಲಾ, ನಿಮ್ಗೆ ಪಾರ್ಕಿಂಗ್ ಏರಿಯಾ ತೋರಿಸ್ತೀನಿ ನಿಮಗೆ. ಇಲ್ಲೇ ನೋಡಿ ಇಲ್ಲಿ ಸೈಡಲ್ಲೇ ದೊಡ್ಡ ಏರಿಯಾ ಇದೆ ನಿಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ನೋಡಿ ಇಷ್ಟು ದೊಡ್ಡ ಏರಿಯಾ ಕ್ಲಿಯರ್ ಮಾಡಿ ಇಟ್ಟಿದ್ದಾರೆ. ಇಲ್ಲೇ ನೀವು ಎಷ್ಟು ಕಾರ್ ಬೇಕಂದ್ರೆ ನೀವು ಪಾರ್ಕ್ ಮಾಡ್ಬೋದು. ನೋಡಿ ಈ ಏರಿಯಾಲೇ ಸುಮಾರು ನೀವು ಅಟ್ಲೀಸ್ಟ್ ಒಂದು 50+ ಕಾರ್ಸ್ ಇಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಅಷ್ಟು ದೊಡ್ಡ ಏರಿಯಾ ಐತೆ ನಿಮಗೆ. ಮತ್ತು ಇಲ್ಲಿ ನೋಡ್ಬೋದು ಇನ್ ಫ್ರಂಟ್ ಆಫ್ ದಿ ಫಂಕ್ಷನ್ ಹಾಲ್, ಇನ್ ಫ್ರಂಟ್ ಆಫ್ ದಿ ಮ್ಯಾರೇಜ್ ಹಾಲ್ ಇಷ್ಟು ದೊಡ್ಡ ಏರಿಯಾ ಇದೆ. ನಿಮ್ಮ ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡ್ಬೋದು. ನಿಮ್ಗೆ ಬೇಕಂದರೆ ಕಾರ್ಸ್ ಕೂಡ ಇಲ್ಲಿಯೂ ಪಾರ್ಕ್ ಮಾಡ್ಬೋದು. ಇದು ನೋಡ್ತಾ ಇದ್ದೀರಾ ಮೈಸೂರು ರಿಂಗ್ ರೋಡ್. ಕಾಂಪೌಂಡ್ ವಾಲಲ್ಲಿ ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಫ್ಲವರ್ ಡಿಸೈನ್ಸ್ ಎಲ್ಲ ಐತೆ. ಅದನ್ನು ಅಪಿಯರೆನ್ಸ್ ಸೂಪರ್ ಆಗ್ತದೆ. ರೈಟ್ ಫ್ರಮ್ ದ ಕಾಂಪೌಂಡ್ ವಾಲ್ ಇಟ್ಸ್ ಲುಕ್ ಎಲ್ಲ ಅಷ್ಟು ಸೂಪರ್ಬ್ ಆಗೇ ಇದೆ. ಹಂಗೆ ನೋಡಿ ಹೆಂಗೆ ಐತೆ ಲುಕ್ ಅಪಿಯರೆನ್ಸ್ ಅಂತ. ಬಾಣವಿ ಪ್ಯಾಲೇಸ್ ಮೈಸೂರು ರಿಂಗ್ ರೋಡ್. ನೋಡಿ ಸನ್ಸೆಟ್ ಟೈಮಲ್ಲಿ ಹೆಂಗೆ ಎಷ್ಟು ಸೂಪರಾಗಿದೆ ಅಪಿಯರೆನ್ಸ್ ನೋಡಿ. ನೀವು ಮದುವೆ ಬಂದು ಒನ್ ಇನ್ ಆಫ್ ಲೈಫ್ ಟೈಮ್ ಇವೆಂಟು. ಅದು ನೀವು ವಿಡಿಯೋ ಮಾಡ್ತೀರಾ ಈ ಥರ ಒಂದು ಜಾಗ ಎಲ್ಲ ಮಾಡಿದಂತ ನೋಡಿ. ಏನು ಒಂದು ಪ್ಯಾಲೇಸ್ ಥರ ಒಂದು ಫ್ರಂಟ್ ಎಂಡ್ ಒಂದು ಪ್ಯಾಲೇಸ್ ಥರ ಒಂದು ಅಪಿಯರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಫ್ರಂಟಲ್ಲೇ ನಿಮ್ಗೆ ಲಾನ್ ಎಲ್ಲ ಹಾಕಿದ್ದಾರೆ. ಇದು ವಿಡಿಯೋಗ್ರಾಫಿ ಬಂದು ಮಾಡಲಿ ಖಂಡಿತ ಹೇಳ್ತೀನಿ. ಒಂದು ಸಿನಿಮಾಲೇ ನೀವು ಮದುವೆ ಹೆಂಗೆ ನೋಡ್ತೀರೋ ಆ ಥರ ಈ ಥರ ಜಾಗಲ್ಲಿ ಮಾಡ್ಬೋದು. ನಿಮಗೆ ಇಷ್ಟು ಫ್ರಂಟಲ್ಲಿ ಓಪನ್ ಸ್ಪೇಸ್ ಐತೆ. ಇಲ್ಲಿ ಕೂಡ ನೀವು ಶಮನ ಎಲ್ಲ ಹಾಕ್ಕೊಂಡು ನೀವು ಇಲ್ಲಿನೂ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಹಾಗೆ ಫಸ್ಟ್ ಎಕ್ಸ್ಟೀರಿಯರ್ ಟೂರ್ ನೋಡಲ್ಲ, ಆಮೇಲೆ ಕಂಪ್ಲೀಟ್ ಇಂಟೀರಿಯರ್ ಟೂರ್ ತೋರಿಸ್ತೀನಿ. ಲೈಟಿಂಗ್ ಎಲ್ಲ ನೋಡಿ ಸನ್ಸೆಟ್ ಟೈಮಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ. ಅಪಿಯರೆನ್ಸ್ ಹೆಂಗೆ ಇದೆ ನಿಮ್ಗೆ ಗೊತ್ತಾಗಬೇಕು. ನೋಡಿ ಅಪಿಯರೆನ್ಸು ನೋಡಿ. ಬಿಗ್ ಹ್ಯೂಜ್ ಪಿಲ್ಲರ್ಸ್ ಎಲ್ಲ ಐತೆ. ಒಂದು ಚಿಕ್ಕ ಪ್ಯಾಲೇಸ್, ಮೈಸೂರು ಸಿಟಿ ಆಫ್ ಪ್ಯಾಲೇಸ್ ಅಂತ ಹೇಳ್ತಿದ್ದು ಕಲ್ಯಾಣ ಮಂಟಪ. ಇದನ್ನೇ ಫ್ರಂಟ್ ಎಂಡ್ಲ ನೋಡಿದಂಥ ಒಂದು ಪ್ಯಾಲೇಸ್ ಥರನೇ ಇದೆ. ಎಲ್ಲಿ ನೋಡಿದ್ರೆ ಹ್ಯೂಜ್ ಪಿಲ್ಲರ್ಸ್ ಎಲ್ಲ ನೋಡ್ತಾ ಇದ್ದೀರಾ. ನಿಜಕ್ಕೇ ವೀಡಿಯೋಲಿ ಎಲ್ಲಿಯೋ ಒಂದು ಪ್ಯಾಲೇಸಲ್ಲಿ ಮದುವೆ ಮಾಡಿದರೆ ಆ ವೀಡಿಯೋ ನೋಡೋರಲ್ಲ ಹಾಗೆ ಹೇಳ್ತಾರೆ. ಆ ಥರ ಒಂದು ಫಿನಿಶ್ ಐತೆ, ಒಂದು ರಿಚ್ನೆಸ್ ಐತೆ, ಒಂದು ಪ್ರೀಮಿಯಂ ಲುಕ್ ಇದೆ. ಇಲ್ಲೇ ನೀವು ನೋಡ್ಬೋದು ಎಂಟ್ರೆನ್ಸಲ್ಲೇ ನಿಮ್ಗೆ ಇಷ್ಟು ದೊಡ್ಡ ಶ್ಯಾಂಡಿಲರ್ ಬರ್ತಾ ಇದೆ ನೋಡಿ. ಎಂಟ್ರೆನ್ಸಲ್ಲೇ ಇಷ್ಟು ಹ್ಯೂಜ್ ಪಿಲ್ಲರ್ಸ್ ಕೊಟ್ಟಿದ್ದಾರೆ ನಿಮಗೆ. ಮತ್ತು ಇಲ್ಲಿ ಒಂದು ಶ್ಯಾಂಡಿಲರು ಫ್ರಂಟ್ ಎಂಡಲ್ಲಿ ಫ್ರಂಟ್ ಅಪಿಯರೆನ್ಸೇ ನೋಡಿ ಹೆಂಗೆ ಇದೆ ಅಂತ. ಎಂಟ್ರಿಯೇ ಸೂಪರಾಗಿ ಇರ್ತದೆ. ಹಾಗೆ ಈ ಸೈಡಲ್ಲೇ ಹೋಗಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನವೂ ಇದೆ. ದೇವರ ಆಶೀರ್ವಾದ ಬೇಕಲ್ಲ, ಅದನ್ನು ನಿಮ್ಗೆ ತೋರಿಸ್ತೀನಿ. ಬ್ರೈಡ್ ಗಮ್ ಈ ಗೇಟಲ್ಲಿ ಎಂಟರ್ ಆಗುತ್ತಾರೆ. ಎಂಟರ್ ಆಗಿದ್ರಲ್ಲೇ ಗಣೇಶ ಟೆಂಪಲ್ ಇಲ್ಲೇ ಐತೆ. ಅವರು ಆಶೀರ್ವಾದ ತೊಗೊಂಡು ನೀವು ಒಳಗಡೆ ಮದುವೆಗೆ ಹೋಗ್ಬೋದು. ಬರೋರಲ್ಲ ಇಲ್ಲಿ ನೋಡಿ ಗಣೇಶ ಇದ್ದಾರೆ. ಗಣೇಶ ಜೊತೆ ಆಶೀರ್ವಾದ ತೊಗೊಳ್ಳಿ. ಮತ್ತು ಬಾಣವಿ ಪ್ಯಾಲೇಸ್ ಒಳಗಡೆ ಹೋಗಿ ಮದುವೆ ಮಾಡಿಕೊಂಡು ಜೀವ ಸೂಪರಾಗಿ ಇರ್ತದೆ ನಿಮಗೆ. ನೋಡಿ ಹೆಂಗೆ ಇರ್ತದೆ ಅಂತ. ಈ ಎಂಟೈರ್ ಬಾಣವಿ ಪ್ಯಾಲೇಸ್ ನಿಮಗೆ ಎಂಟೈರ್ ಟೂರ್ ತೋರಿಸ್ತೀನಿ. ಫಸ್ಟ್ ನಿಮಗೆ ಎಕ್ಸ್ಟೀರಿಯರ್ ತೋರಿಸ್ತಾ ಇದ್ದೀನಿ. ಸನ್ಸೆಟ್ ಟೈಮಲ್ಲಿ ನಿಮಗೆ ಪರ್ಟಿಕ್ಯುಲರ್ ಸನ್ಸೆಟ್ಟಲ್ಲಿ ಬಂದು ವೀಡಿಯೋ ಶೂಟ್ ಮಾಡಿ. ಯಾಕಂದರೆ ಲೈಟಿಂಗ್ ಹೆಂಗೆ ಆಯಿತು, ಬ್ಯಾಕ್ ಡ್ರಾಪ್ ಹೆಂಗೆ ಆಯಿತು, ನಿಮ್ಮ ಮದುವೆ ವೀಡಿಯೋ ಇಟ್ಸ್ ಬಿಗ್ಗೆಸ್ಟ್ ಮೆಮೊರಿ ಆಫ್ ಯುವರ್ ಲೈಫ್. ನಿಮಗೆ ಅದು ಒಂದು ಯಾವ ರೀತಿಲಿ ನಿಮ್ಗೆ ಸಿಗ್ತೆ ಆ ಬ್ಯಾಕ್ ಡ್ರಾಪ್ ಎಲ್ಲ ನೀವು ನೋಡಿ. ಸ್ಕೈಲೈಟ್ ಎಲ್ಲ ನೋಡಿ ಹೆಂಗೆ ಆಯಿತು ಬ್ಯಾಕ್ ಡ್ರಾಪ್ ನೋಡಿ ನೀವು. ಮತ್ತು ಒಂದು ಇಂಪಾರ್ಟೆಂಟ್ ಊಟ ಕುಕ್ಕಿಂಗ್ಗೆ ನಿಮಗೆ ಹೆವಿ ವೆಹಿಕಲ್ಸ್ಲೇ ನಿಮಗೆ ಎಲ್ಲ ಯುಟೆನ್ಸಿಲ್ಸ್ ಎಲ್ಲ ಬರ್ತವೆ ಬೇಕಾದದ್ದು.
ಅವ್ರನ್ನ ಎಂಟ್ರಿ ಆಗಿ ಇಲ್ಲಿ ಡೈರೆಕ್ಟ್ ಡೌನಲ್ಲಿ ಹೋಗ್ತಾರೆ. ಬ್ಯಾಕಲ್ಲಿಂದ ಅವ್ರಿಗೆ ಎಂಟ್ರಿ ಐತೆ, ಕುಕ್ಕಿಂಗ್ ಏರಿಯಾ ಐತೆ, ಕುಕ್ಕಿಂಗ್ ಏರಿಯಾ, ಡೈನಿಂಗ್ ಏರಿಯಾ ಮತ್ತು ಮೇನ್ ಫಂಕ್ಷನ್ ಹಾಲ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಎಕ್ಸ್ಟ್ರೀ ನೋಡ್ಕೊಳ್ಳಿ. ಇದು ಮೈಸೂರು ರಿಂಗ್ ರೋಡ್, ಇದು ಹೊಸಹುಂಡಿ ಕಡೆ ಬರ್ತಾ ಇದೆ ಟುವರ್ಡ್ಸ್ ಬಂಡಿಪಾಳ್ಯ. ಅದು ನಿಮಗೆ ಮೈಸೂರು ಈ ಸೈಡ್ನು ಬೆಂಗಳೂರಿಂದ ಬರೋರು ಕನೆಕ್ಟ್ ಹಾಕ್ಕೊಳ್ಳ. ಇದು ರಿಂಗ್ ರೋಡ್, ಇದು ಆ ಸೈಡ್ ಊಟಿ, ಟಿ ನರಸೀಪುರ ಆ ಸೈಡಿಂದ ಬರೋರು ಇಲ್ಲಿ ಬಂದು ಇಲ್ಲಿ ಎಲ್ಲ ಈ ರಿಂಗ್ ರೋಡಲ್ಲೇ ಪಾಸ್ ಆಗೋಣ. ಆ ಥರ ವೆಲ್ ಕನೆಕ್ಟೆಡ್, ಗುಡ್ ಕನೆಕ್ಟಿವಿಟಿ ಇರೋ ರೂಟ್ ಇದು. ಡೋರು ಬ್ಯಾಕ್ ಸೈಡ್ ಆಫ್ ದ ಕಿಚನ್, ಬ್ಯಾಕ್ ಡೋರ್ ಎಕ್ಸಿಟ್ ಆಗ್ತದೆ. ಎಕ್ಸಿಟ್ ಡೋರು ಇಲ್ಲಿ ನೀವು ನೋಡಿ, ಫ್ರಂಟ್ ಗೇಟ್ ಒಂದು ಸೈಡ್ ಪ್ಯಾಸೇಜ್ ತೋರಿಸೋಲ್ಲ ನೋಡಿ, ಇಷ್ಟು ದೊಡ್ಡ ಜಾಗ ಐತೆ. ಹೆವಿ ವೆಹಿಕಲ್ಸ್, ಆ ಕುಕ್ಕಿಂಗ್ ಪ್ರಾಡಕ್ಟ್ಸ್ ಅದು ಬೇಕಾದ ಎಲ್ಲ ತೊಗೊಂಡು ಬರ್ತಾರಲ್ಲ, ಅವ್ರು ಡೈರೆಕ್ಟಾಗಿ ಈ ರೂಟಲ್ಲೇ ಬಂದು ಇಲ್ಲೇ ಗಾಡಿ ನಿಲ್ಸ್ಕೊಳ್ಬೋದು. ಈ ಗಾಡಿ ನಿಲ್ಸ್ಬಿಟ್ಟು ಎಲ್ಲ ಸಪ್ಲೈಸ್ ಡೈರೆಕ್ಟಾಗಿ ಬ್ಯಾಕ್ ಡೋರಲ್ಲೇ ಕುಕ್ಕಿಂಗ್ ಏರಿಯಾಕ್ಕೆ ಹೋಗುತ್ತೆ, ಕಿಚನ್ ಏರಿಯಾಕ್ಕೆ ಹೋಗುತ್ತೆ. ಮೇನ್ ಕುಕ್ಕಿಂಗ್ ಏರಿಯಾಕ್ಕೆ ನಾವು ಬಂದಿದ್ದು, ಇಲ್ಲಿ ಇರೋ ಫೆಸಿಲಿಟೀಸ್, ಇಲ್ಲಿ ಇರೋ ಜಾಗ, ಸ್ಪೇಸ್ ಎಲ್ಲ ನೋಡಿ. ಇಲ್ಲಿ ಇಲ್ಲ ಫೆಸಿಲಿಟೀಸ್ ಜಾಗ ಎಲ್ಲ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ 5000 ಪೀಪಲ್, 5000 ಜನಕ್ಕೆ ಬಂದು ಊಟ ರೆಡಿ ಮಾಡ್ಬೋದು, ಆ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಕುಕ್ಕಿಂಗ್ ಏರಿಯಾ, ಕಿಚನ್ ಏರಿಯಾ ಎಂಟೈರ್ ನಿಮ್ಗೆ ಇದು ತೋರಿಸ್ತೀನಿ ನೋಡಿ, ಎಷ್ಟು ಬರ್ನರ್ಸ್ ಇದೆ ಅಂತ. ಎಲ್ಲ ಗ್ಯಾಸ್ ಪೈಪ್ಲೈನ್ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ ಎಲ್ಲ ನೋಡಿ, ಎಲ್ಲ ಸೂಪರ್ ಸೂಪರಾಗಿ ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಎಷ್ಟು ಎಕ್ಸಾಸ್ಟ್ ಫ್ಯಾನ್ ಐತೆ ನೋಡಿ, ಎಲ್ಲ ಕ್ಲಿಯರ್ ಆಗುತ್ತೆ, ಸ್ಮೋಕ್ ಎಲ್ಲ ಆಚೆಗೆ ಹೋಗ್ಬಿಡುತ್ತೆ. ಕಲ್ಲಿದೆ, ಎಷ್ಟು ದೊಡ್ಡದಿದೆ ಅಂತ. ಮತ್ತು ತಂದೂರಿ ಐಟಮ್ಸ್ ಮಾಡೋಕ್ಕೆ ತಂದೂರಿ ಸ್ಟವ್, ತಂದೂರಿ ಅವನ್ ಕೊಟ್ಟಿದ್ದಾರೆ ನೋಡಿ, ತಂದೂರಿ ಐಟಮ್ಸ್ ಮಾಡೋದಕ್ಕೆ ಅದನ್ನು ಐತೆ ನೋಡಿ. ಇಲ್ಲಿ ಎಷ್ಟು ಸ್ಟವ್ ಕೊಟ್ಟಿದ್ದಾರೆ ನೋಡಿ, ಗ್ಯಾಸ್ ಸ್ಟವ್ಸು. 5000 ಜನಗೆ ಊಟ ಮಾಡೋದು ಕೆಪಾಸಿಟಿ ಐತೆ. ನಿಮ್ಗೆ ಬೇಕಾದ ವಸ್ತುಗಳು ಎಲ್ಲ ಐತೆ. ಆಲ್ ಕುಕ್ಕಿಂಗ್ ನೆಸಸರಿ ಐಟಮ್ಸ್ ಆರ್ ಪ್ರೊವೈಡೆಡ್ ಹಿಯರ್. ಇದೇ ನೋಡ್ತಾ ಇದ್ದೀರಾ, ಇಲ್ಲಿ ನೋಡುವುದು ಗ್ರೈಂಡಿಂಗ್ ಮಿಷಿನ್, ಇಷ್ಟು ದೊಡ್ಡ ಗ್ರೈಂಡರ್ ಮಿಷಿನ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಗ್ರೈಂಡರ್ ಮಿಷಿನ್ಸ್ ಐತೆ. ಮತ್ತು ಗೋಡೆಯಲ್ಲಿ ಎಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಅಷ್ಟು ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಾಳಿ ಆಟ ಸೂಪರಾಗಿರ್ತದೆ. ಅಡುಗೆ ಮಾಡೋರ್ಗೆ ಏನು ಶ್ರಮ, ಏನು ಕಷ್ಟ ಇರಲ್ಲ. ಸ್ಮೋಕ್ ಎಲ್ಲ ಸ್ಟ್ಯಾಂಡಿಂಗ್ ಸ್ಮೋಕ್ ಇರಲ್ಲ, ಎಲ್ಲ ಎಕ್ಸಾಸ್ಟಲ್ಲೇ ಹೋಗ್ಬಿಡುತ್ತೆ. ಗ್ರೈಂಡರ್ಗಳು ಇಷ್ಟು ಗ್ರೈಂಡರ್ ಇರುತ್ತೆ, ಇಷ್ಟು ಕುಕ್ಕಿಂಗ್ ಜಯಂಟ್ ಸ್ಟವ್ಸ್ ಕೊಟ್ಟಿದ್ದಾರೆ. ತಂದೂರಿ ಮಾಡೋಕ್ಕೆ ಅದಕ್ಕೆ ಸಪ್ರೇಟ್ ಅವನ್ ಸ್ಟವ್ಸ್ ಕೊಟ್ಟಿದ್ದಾರೆ. ಮತ್ತು ವಾಲ್ಸ್ ಗೋಡೆಲ್ಲೇ ನೋಡಿ ಎಷ್ಟು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತ. ನಿಮ್ಮ ಕುಕ್ಕಿಂಗು ಸುಮಾರು ಎಲೆಕ್ಟ್ರಿಕಲ್ ವಸ್ತುಗಳನ್ನ ಯೂಸ್ ಮಾಡ್ತಾರೆ, ಅದಕ್ಕೆ ಅಷ್ಟು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಟೋರ್ ರೂಮ್ ಎಲ್ಲ ಐತೆ, ಅದನ್ನು ನಿಮ್ಗೆ ತೋರಿಸ್ತೀನಿ ನಾವು. ಸ್ಟೋರ್ ರೂಮ್ ಎಲ್ಲ ನೋಡ್ಬೋದು ನೀವು, ಇಲ್ಲಿ ಸ್ಟೋರ್ ರೂಮ್ ಕೊಟ್ಟಿದ್ದಾರೆ ನಿಮಗೆ. ಮತ್ತು ಯುಟೆನ್ಸಿಲ್ಸ್, ಅಡುಗೆ ಮಾಡೋದಕ್ಕೆ ಯುಟೆನ್ಸಿಲ್ಸ್ ಬೇಕಾಗತ್ತೆ, ಎಲ್ಲ ಇವ್ರ ಜೊತೆ ಎಲ್ಲ ಸ್ಟಾಕ್ ಆಗಿದೆ ನೋಡಿ. ಇಲ್ಲೇ ಸ್ಟಾಕ್ ಅದ ನೋಡ್ಬೋದು ನೋಡಿ, ಎಲ್ಲ ಹಾಗೆ ಐತೆ. ನಾ ಹೇಳಿದ ಥರನೇ 5000 ಜನಕ್ಕೆ ಅಡುಗೆ ಮಾಡೋಕ್ಕೆ, ಅವರಿಗೆ ಊಟ ಎಲ್ಲ ರೆಡಿ ಮಾಡೋಕ್ಕೆ ಬೇಕಾದ ವಸ್ತುಗಳು ಎಲ್ಲ ವೆಸಸ್ ಎಲ್ಲ ಸ್ಟೋರ್ ಮಾಡಿದೆ ನೋಡಿ. ಇಲ್ಲಿ ಎಲ್ಲ ನೀವು ನೋಡ್ಬೋದು ಕಂಪ್ಲೀಟಾಗಿ 5000 ಜನಕ್ಕೆ ಬೇಕಾದ್ರು ಎಲ್ಲ ಅದು ರೆಡಿ ಇದೆ ಇಲ್ಲಿ. ಇಲ್ಲಿ ಬ್ಯಾಕಲ್ಲಿ ಇಲ್ಲಿ ಒಂದು ಸ್ಟೋರ್ ರೂಮ್, ಬ್ಯಾಕಪ್ ರೂಮ್ ಇಟ್ಟಿದ್ದಾರೆ. ಇದು ಏನಂತ, ಒಂದು ಮ್ಯಾರೇಜ್ ಹೋಗುತ್ತೆ, ನೆಕ್ಸ್ಟ್ ಟೈಮ್ ಶೆಡ್ಯೂಲರು ಮ್ಯಾರೇಜ್ ಬೇರೆ ಫಂಕ್ಷನ್ಗೆ ಬರೋರು, ಅವ್ರ ಥಿಂಗ್ಸ್ ಎಲ್ಲ ಬರೋಕ್ಕೆ ಆಗಿದೆ ಅಂತ ಬರ್ತಾ ಇದೆ ಅಂತ, ಆ ಥಿಂಗ್ಸ್ ಎಲ್ಲ ಈ ಜಾಗ ಅಲ್ಲೇ ಸ್ಟೋರ್ ಮಾಡ್ಕೊಳ್ಬೋದು. ಈ ರೂಮಲ್ಲೇ ಅವ್ರು ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಿ 24/7 ನಿಮಗೆ ಕರೆಂಟ್ ಸಪ್ಲೈ ಇರ್ತದೆ ನೋಡಿ. ಜನರೇಟರ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ 24/7 ನಿಮ್ಗೆ ಕರೆಂಟ್ ಸಪ್ಲೈ ಇಲ್ಲಿ ಇರ್ತದೆ. ನೀರು ಸಪ್ಲೈಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. 24/7 ಕರೆಂಟ್ ಸಪ್ಲೈ ಇದೆ. 24/7 ಥ್ರೂ ಔಟ್ ದ ಡೇ ಆ್ಯಂಡ್ ನೈಟ್ ನಿಮ್ಗೆ ವಾಟರ್ ಸಪ್ಲೈಯೂ ಇರ್ತದೆ. ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಸ್ಟೇ ಮಾಡೋಕ್ಕೂ ರೂಮ್ಸ್ ಇದೆ. ಓಕೆ, ರೂಮ್ಸ್ಗೆ ಹೋಗೋದಕ್ಕೆ ಇಲ್ಲಿಂದ ಲಿಫ್ಟ್ ಸರ್ವಿಸ್ ಇದೆ, ಲಿಫ್ಟಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ನಾವು ಲಿಫ್ಟಲ್ಲಿ ಎಕ್ಸಿಟ್ ಆಗೋದು ಫುಲ್ ರೂಮ್ಸ್ ಇಲ್ಲಿ ಬರ್ತದೆ. ಇಲ್ಲಿ ಟೋಟಲ್ 18 ರೂಮ್ಸ್ ಇದೆ, 18 ರೂಮ್ಸ್ ಇದೆ, ಎಲ್ಲ ದೊಡ್ಡ ರೂಮ್ಸು. ಸೊ ಸುಮಾರು ಆ್ಯಾವ್ರೇಜ್ ಆಗಿ ನಿಮ್ಗೊಂದು 500 to 600 ಪೀಪಲ್ ಸ್ಟೇ ಮಾಡೋದಕ್ಕೆ ರೂಮ್ ಫೆಸಿಲಿಟೀಸ್ ಇದೆ. ಇದು ಎಲ್ಲ ಪ್ರತಿಯೊಂದು ರೂಮು ಬಂದು ನಿಮಗೆ ಸೇಮ್ ಡೈಮೆನ್ಷನ್, ಸೇಮ್ ಡಿಸೈನ್ ಪ್ಯಾಟರ್ನೇ. ಅದಕ್ಕೆ ಒಂದು ರೂಮ್ ಟೂರ್ ನಿಮ್ಗೆ ಫುಲ್ಲಾಗಿ ತೋರಿಸ್ತೀನಿ. ಈ ರೂಮ್ ಎಲ್ಲ ದೊಡ್ಡ ರೂಮೇ ನೋಡ್ಬೋದು, ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಡಿಸೈನ್ಸ್. ರೂಮ್ ನೋಡಿ, ಫ್ಲೋರಲ್ಲೇ ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಐತೆ, ಡಬಲ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ. ಫ್ಯಾನ್ಸ್ ಇದೆ, AC ಆ್ಯಂಡ್ ನಾನ್ AC ರೂಮ್ಸ್ ಎರಡೂ ಐತೆ ನಿಮಗೆ.
ನೋಡಿ ಡಬಲ್ ಕಾಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಇಷ್ಟು ಓಪನ್ ಸ್ಪೇಸ್ ಐತೆ. ನಿಮಗೆ ಎಕ್ಸ್ಟ್ರಾ ಬೆಡ್ಸ್, ಎಕ್ಸ್ಟ್ರಾ ಪಿಲ್ಲೋಸ್ ಎಲ್ಲ ಬೇಕಾದ್ರೆ ನಿಮಗೆ ಅದನ್ನು ರೆಡಿ ಮಾಡಿ ಕೊಡ್ತಾರೆ. ಸೊ ನಿಮ್ಗೆ ಎಷ್ಟು ಗೆಸ್ಟ್ ಬಂದಾலும் ಸರಿ, ಇಷ್ಟು ದೊಡ್ಡ ರೂಮ್ ಇಲ್ಲಿ ಮಿನಿಮಮ್ ನಿಮ್ಗೆ ಒಂದು 5 ಜನನ ಕಂಫರ್ಟಬಲ್ ಆಗಿ ಅಲ್ಲಿ ಇರ್ಬೋದು. ಡಬಲ್ ಕಾಟ್ ಪ್ಲಸ್ ಎಕ್ಸ್ಟ್ರಾ ಬೆಡ್ಸ್ ಬೇಕಂದ್ರೆ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ವಾರ್ಡ್ರೋಬ್ಸ್ ಇದೆ, ನಿಮ್ಗೆ ಥಿಂಗ್ಸ್ ಎಲ್ಲ ಹಾಕೋದಕ್ಕೆ ವಾರ್ಡ್ರೋಬ್ಸ್ ಇದೆ. ಪ್ರತಿಯೊಂದು ರೂಮು ನಿಮ್ಗೆ ಅಟ್ಯಾಚ್ ಬಾತ್ ಟಾಯ್ಲೆಟ್ ಬರ್ತದೆ. ಆಲ್ ರೂಮ್ಸ್ ಕಮ್ಸ್ ಅಟ್ಯಾಚ್ ಬಾತ್ ಟಾಯ್ಲೆಟ್. ಅದನ್ನು ನೀವು ನೋಡ್ತಾ ಇದ್ರೆ ಫ್ಲೋರ್ ಟೈಲ್ಸ್, ಸೈಡ್ ವಾಲ್ ಟೈಲ್ಸ್ ಎಲ್ಲ ಐತೆ ನಿಮಗೆ. ವಿತ್ ಈಚ್ ರೂಮ್ ಇಸ್ ಫಿಟೆಡ್ ವಿತ್ ಗೀಸರ್. ಸೊ ನಿಮ್ಗೆ 24/7 ಹಾಟ್ ವಾಟರ್ ಫೆಸಿಲಿಟೀಸ್ ಐತೆ, ನೋಡ್ಬೋದು. ತುಂಬ ದೊಡ್ಡ ರೂಮ್, ವೆರಿ ಸ್ಪೇಷಿಯಸ್ ರೂಮು. ಸದ್ಯಕ್ಕೆ ಇಲ್ಲಿ ಡಬಲ್ ಕಾಟ್ ಇದೆ. ಇಲ್ಲಿ ಈ ಥರ ಡಬಲ್ ಕಾಟ್ ಇನ್ನೂ 2 ಡಬಲ್ ಕಾಟ್ ಇಲ್ಲಿ ಹಾಕ್ಬೋದು, ಅಷ್ಟು ಫ್ರೀ ಜಾಗ ಇಲ್ಲಿ ಐತೆ. ಐಡಿಯಾ ಆಲ್ಮೋಸ್ಟ್ ಎಲ್ಲ ಸೇಮ್ ಡೈಮೆನ್ಷನ್ ರೂಮ್ಸ್. ನಿಮ್ಗೆ ಟೋಟಲ್ 18 ರೂಮ್ಸ್ ಇದೆ. 18 ರೂಮ್ಸಲ್ಲಿ 6 ರೂಮ್ಸ್ ವಿತ್ AC, ಬ್ಯಾಲೆನ್ಸ್ ಎಲ್ಲ ನಿಮ್ಗೆ ಬಂದು ನಾನ್ AC ರೂಮ್ಸ್ ಎಲ್ಲ ನೋಡ್ತೀರಾ. ಒಂದು ಕಾರ್ನರಲ್ಲೇ ನಿಮ್ಗೆ ಡಬಲ್ ಕಾಟ್ ಬರ್ತದೆ, ಆದರೆ ತುಂಬ ಎಕ್ಸ್ಟ್ರಾ ಸ್ಪೇಸ್ ಇದೆ. ಇಲ್ಲಿ ಆ ಡಬಲ್ ಕಾಟ್ ಥರ ಇನ್ನೂ 2 ಡಬಲ್ ಕಾಟ್ ಹಾಕಿದ್ರು ಅಷ್ಟು ಫ್ರೀ ಸ್ಪೇಸ್ ಇರುತ್ತೆ. ಸೊ ಇಷ್ಟು ದೊಡ್ಡ ರೂಮಲ್ಲಿ ಒಂದೊಂದು ರೂಮಲ್ಲಿ ಮಿನಿಮಮ್ ಅಡಲ್ಟ್ಸೇ ಒಂದು 5 ಜನ ಇರ್ಬೋದು, ಆ ಥರ ದೊಡ್ಡ ರೂಮು. ಸೊ 18 ರೂಮ್ಸ್ ಇಂಟು 5 ನೀವು ಲೆಕ್ಕ ಇಟ್ಕೊಳ್ಳಿ ಎಷ್ಟು ಜನಕ್ಕೆ ಇಲ್ಲಿ ಸ್ಟೇ ಅಕಾಮಿಡೇಷನ್ ಇದೆ ನೋಡಿ. ನಿಮ್ಗೆ ಪ್ರತಿಯೊಂದು ರೂಮಲ್ಲಿ ನಿಮ್ಗೆ ಒಂದು ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ನಿಮ್ಮ ಥಿಂಗ್ಸ್ ಎಲ್ಲ ಇಡೋದಕ್ಕೆ. ಪ್ರತಿ ರೂಮ್ಲಿ ಅಟ್ಯಾಚ್ ಬಾತ್ ಟಾಯ್ಲೆಟ್ ಎಲ್ಲ ಬರ್ತದೆ. ಮತ್ತು ನಾ ಹೇಳಿದ ಥರನೇ ಇಲ್ಲಿ ಫ್ಯಾನ್ಸ್ ಎಲ್ಲ ಐತೆ. ನಿಮಗೆ 18 ರೂಮ್ಸಲ್ಲಿ 6 ರೂಮ್ಸ್ AC ರೂಮ್ಸು, ಮತ್ತು ಬ್ಯಾಲೆನ್ಸ್ ರೂಮ್ಸ್ ಎಲ್ಲ ನಿಮಗೆ ಒಂದು ನಾನ್ AC ರೂಮ್ಸ್. ನಿಮಗೆ ನಾವು ಇರೋದು ಡೈನಿಂಗ್ ಏರಿಯಾ ನೋಡ್ತಾ ಇದ್ರೆ ಸೀಟಿಂಗ್ ಕೆಪಾಸಿಟಿ, ಒಂದೇ ಸೀಟಿಂಗಲ್ಲಿ 1200 ಪೀಪಲ್ ಕ್ಯಾನ್ ಹ್ಯಾವ್ ದೇರ್ ಫುಡ್. 1800 ಜನ ಒಂದೇ ಸಾರಿಲಿ ಬಂದು ಊಟ ಮಾಡ್ಬೋದು, ಆ ಥರ ಸೀಟಿಂಗ್ ಕೆಪಾಸಿಟಿ ಐತೆ. ಮತ್ತು ಇಲ್ಲಿಯೂ ನೀವು ನೋಡ್ಬೋದು, ನಾನು ಹಿಂದೆ ಈ ಸೈಡಲ್ಲಿ ನೋಡ್ಬೋದು, ಇಲ್ಲಿಯೂ ಲೆಫ್ಟ್ ವಿಂಗ್, ರೈಟ್ ವಿಂಗ್ ಅಂತ ಐತೆ. ಇಲ್ಲಿ ಇಷ್ಟು ಓಪನ್ ಸ್ಪೇಸ್ ಐತೆ. ಈ ಓಪನ್ ಸ್ಪೇಸಲ್ಲಿ ಚಾಟ್ ಐಟಮ್ಸ್ ಎಲ್ಲ ನೀವು ಬಂದು ಎಲ್ಲ ಸೆಟ್ ಮಾಡ್ಬೋದು. ನಿಮಗೆ ಡಿಫ್ರೆಂಟ್ ಚಾಟ್ ಐಟಮ್ಸ್, ಐಸ್ ಕ್ರೀಮ್ ಸ್ಟಾಲ್ ಮತ್ತು ಜ್ಯೂಸ್ ಸ್ಟಾಲ್ ಎಲ್ಲ ಸೆಟ್ ಮಾಡ್ಬೋದು. ಇಲ್ಲನ VIP ಕೌಂಟರ್ಸ್ ಅಂತ ನೀವು ಸೆಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್, ಸ್ಪೆಷಲ್ VIP ಮೆಂಬರ್ಸ್ ಬಂದ ಅವ್ರಿಗೆ ಸೆಪ್ರೇಟ್ ಪಾರ್ಟಿಷನ್ ಮಾಡಿ ಸೆಪ್ರೇಟ್ ಊಟ ಮಾಡೋಕ್ಕೆ ಜಾಗ ವ್ಯವಸ್ಥೆ ಮಾಡ್ಬೋದು. ಇಲ್ಲಿ ನೋಡ್ತೀರಾ ಲೆಫ್ಟ್ ವಿಂಗ್, ರೈಟ್ ವಿಂಗ್ ಸೇಮ್ ಥರ ಇಲ್ಲಿಯೂ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಓಪನ್ ಸ್ಪೇಸ್ ಐತೆ. ಸೊ ಇಲ್ಲಿ ನಿಮ್ಮ ಚಾಟ್ ಐಟಮ್ಸ್, ಜ್ಯೂಸ್ ಸೆಂಟರ್ಸ್, ಮತ್ತು ನಿಮ್ಗೆ ಐಸ್ ಕ್ರೀಮ್ ಸ್ಟಾಲ್ಸ್, ಮತ್ತು ನಿಮ್ಮ VIP ಸ್ಪೆಷಲ್ ಗೆಟ್ಸ್ ಎಲ್ಲ ಬರ್ತಾರೆ, ಬೇಕಂದರೆ ಪಾರ್ಟಿಷನ್ ಮಾಡಿ ಅವ್ರಿಗೆ ಸೆಪ್ರೇಟ್ ಈಟ್ರಿ ಏರಿಯಾ ನೀವು ಸೆಟಪ್ ಮಾಡ್ಬೋದು. ಫಸ್ಟ್ ಬ್ರೈಡಲ್ ರೂಮ್ ನೋಡಲ್ಲ, ಅದ ಹುಡುಗಿನ ರೂಮು. ಇಲ್ಲಿ 2 ರೂಮ್ ಕೊಟ್ಟಿದ್ದಾರೆ. 2 ರೂಮ್ ಟೂರು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬರ್ತೀನಿ, ಲೆಫ್ಟ್ ಸೈಡ್, ರೈಟ್ ಸೈಡ್ 2 ಕಡೆನೂ ರೂಮ್ ಐತೆ. ಫಸ್ಟ್ ಇಲ್ಲಿ ನೋಡಲ್ಲ, ನೀವು ಫಸ್ಟ್ ನೋಟಿಸ್ ಮಾಡಿದ್ರೆ ತುಂಬ ಸ್ಪೇಷಿಯಸ್ ರೂಮ್ ಕೊಟ್ಟಿದ್ದಾರೆ, ತುಂಬ ವಿಶಾಲಾಗಿರೋ ರೂಮು. ಇಲ್ಲಿ ನೋಡಿ ಎಷ್ಟು ಫ್ರೀ ಸ್ಪೇಸ್ ಇದೆ ನೋಡಿ. ಮತ್ತು ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಬಂದು ಒಂದು ಕಿಂಗ್ ಸೈಜ್ ಡಬಲ್ ಕಾಟ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಇದು ಏರ್ ಕಂಡೀಷನ್ ರೂಮ್, AC ಫಿಟ್ಟಿಂಗ್ಸು ಐತೆ. ಮತ್ತು ಇಲ್ಲಿ ನೋಡ್ತಾ ವಿಂಡೋ ಇದೆ, ತುಂಬ ದೊಡ್ಡ ವಿಂಡೋಸು ಕೊಟ್ಟಿದ್ದಾರೆ. ಈ ರೂಮಲ್ಲೇ ನೋಡ್ತಾ ಇದ್ದೀರಾ ವಿತ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್. ತುಂಬ ಫ್ರೀ ಸ್ಪೇಸ್, ಫ್ರೀ ಮೂವ್ಮೆಂಟ್ ಇರೋ ರೂಮು. ಇಲ್ಲಿ ನಿಮಗೆ ವಾರ್ಡ್ರೋಬ್ ಫೆಸಿಲಿಟೀಸು ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಫೆಸಿಲಿಟೀಸ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಐತೆ. ಸ್ಟೋರೇಜ್ ಸ್ಪೇಸ್ ನೋಡಿ, ವಾರ್ಡ್ರೋಬ್ ಇಷ್ಟು ದೊಡ್ಡ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೇ ಡ್ರೆಸ್ಸಿಂಗ್ ಟೇಬಲು, ವೇಸ್ಟ್ ಬಿನ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್. ಇಲ್ಲಿ ನೋಡ್ತಾ ಇದ್ದೀರಾ ಟಾಯ್ಲೆಟ್ ನೋಡ್ಬೋದು. ನಿಮಗೆ ಸೂಪರಾಗಿದೆ, ಕಂಪ್ಲೀಟ್ ಫ್ಲೋರ್, ವಾಲ್ಸ್ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ವಿತ್ ಗೀಸರ್ ಬರ್ತಾ ಇದೆ ನಿಮಗೆ, ಇಲ್ಲಿ ನೋಡ್ಬೋದು ವಿತ್ ಗೀಸರ್ ಬರ್ತಾ ಇದೆ. ಸೊ ದಿಸ್ ಇಸ್ ರೂಮ್ ನಂಬರ್ 1, ಬ್ರೈಡಲ್ ರೂಮ್ ನಂಬರ್ 1. ಮತ್ತು ಇನ್ನೊಂದು ರೂಮ್ ಇದೆ 1 and 2, 2 ರೂಮ್ ಇದೆ. 2ನೇ ರೂಮು ನೋಡಲ್ಲ, ಎಲ್ಲ ಡೈಮೆನ್ಷನ್ ಎಲ್ಲ ಸೇಮೇ, ಆಲ್ಮೋಸ್ಟ್ ಸಿಮಿಲರ್ ರೂಮ್ಸ್. ಇದನ್ನು ನೋಡ್ಬೋದು, ತುಂಬ ದೊಡ್ಡ ರೂಮೇ. ಇಲ್ಲಿ ಒಂದು ಡಬಲ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಫ್ಲೋರ್ ಎಲ್ಲ ನೋಡ್ಬೋದು, 85 ಟೈಲ್ಸ್ ಇದೆ, ತುಂಬ ರಿಚ್ ಆಗಿದೆ ರೂಮ್ಸು. ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಗೆ ಪ್ಲಸ್ 2 ಚೇರ್ಸ್ ಬರ್ತಾ ಇದೆ. ಏರ್ ಕಂಡೀಷನ್ ರೂಮು, ಸ್ಟೋರೇಜ್ ಸ್ಪೇಸ್. ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಬರ್ತಾ ಸೇಮ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್. 2 ರೂಮು ನೀವು ನೋಡಿಂಥ ಡೈಮೆನ್ಷನ್ ವೈಸ್, ಪ್ಯಾಟರ್ನ್ ವೈಸ್, ಡಿಸೈನ್ ವೈಸ್ ಎಲ್ಲ ಸೇಮೇ. AC ಮತ್ತು ಈವನ್ ಫ್ಯಾನ್ ಇಸ್ ಇನ್ಕ್ಲೂಡೆಡ್. ಹೀಗೆ ನಾವು ಬಂದು ಹುಡುಗರನ್ನ ರೂಮ್ ನೋಡಲ್ಲ. ಲೆಟ್ಸ್ ಗೋ ಟು ದ ಗ್ರೂಮ್ಸ್ ರೂಮ್. ಹೀಗೆ ಗ್ರೂಮ್ಸ್ ರೂಮ್ ನೋಡಲ್ಲ. ಇಲ್ಲಿ ಹುಡುಗರ ರೂಮು 2 ರೂಮ್ ಕೊಟ್ಟಿದ್ದಾರೆ, 1 and 2. ಫಸ್ಟ್ ಈ ರೂಮ್ 2 ನೋಡ್ಬೋದು. ಎಲ್ಲ ತುಂಬ ದೊಡ್ಡ, ವೆರಿ ಸ್ಪೇಷಿಯಸ್ ರೂಮ್, ತುಂಬ ವಿಶಾಲ ಇರೋ ರೂಮ್ಸ್ ಇದೆ ನೋಡಿ. ಇದು ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ, ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಬರ್ತಾ ಇದೆ. ಇಲ್ಲಿ ಕೋಣೆಯಲ್ಲಿ ನಿಮಗೆ ಒಂದು ಡಬಲ್ ಕಾಟ್ ಕೊಟ್ಟಿದ್ದಾರೆ, ಏರ್ ಕಂಡೀಷನ್ ಐತೆ, AC ಪ್ಲಸ್ ಫ್ಯಾನ್ ಆಲ್ಸೋ ಇದೆ. ಮತ್ತು ನಿಮ್ಮ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಇಲ್ಲೇ ವಾರ್ಡ್ರೋಬ್ ಐತೆ, ನಿಮಗೆ ವಾರ್ಡ್ರೋಬ್ಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಐತೆ. ಸೈಡಲ್ಲಿ ನಿಮ್ಗೆ ಕ್ಯಾಬಿನೆಟ್ಸ್ ಕೊಡ್ತೀವಿ. ದಿಸ್ ಆಲ್ಸೋ ಕಮ್ಸ್ ಅಟ್ಯಾಚ್ ಬಾತ್ ಟಾಯ್ಲೆಟ್. ಇಲ್ಲೇ ನೀವು ನೋಡ್ಬೋದು ವಿತ್ ಗೀಸರ್ ಫೆಸಿಲಿಟೀಸ್. 24/7 ನಿಮಗೆ ನೀರು ಸಿಗುತ್ತೆ, ಹಾಟ್ ವಾಟರ್ ಫೆಸಿಲಿಟಿ ಐತೆ. ಸೊ ದಿಸ್ ಇಸ್ ರೂಮ್ ನಂಬರ್ 1. ಹೀಗೆ ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ರೂಮ್ ನಂಬರ್ 2 ಆಫ್ ದ
ಹುಡುಗನ ಗ್ರೂಮ್ಸ್ ರೂಮ್ ನೋಡೋಣ. ಇದು ರೂಮ್ ನಂಬರ್ 2 ನೋಡ್ತಾ ಇದ್ದೀರಾ. ಇದನ್ನು ನೀವು ನೋಡ್ಬೋದು, ಎಲ್ಲ ತುಂಬ ಸ್ಪೇಷಿಯಸ್ ರೂಮ್ ಐತೆ. ನಿಮಗೆ ನೋಡ್ಬೋದು ಡಬಲ್ ಕಾಟ್ ಕೊಟ್ಟಿದ್ದಾರೆ, 2 ಚೇರ್ಸ್ ಆಲ್ಸೋ, ಫ್ಯಾನ್ಸ್ ಇದೆ, AC ಐತೆ, ಮತ್ತು ವಿತ್ ಅಟ್ಯಾಚ್ ಟಾಯ್ಲೆಟು. ನಿಮಗೆ ವಾರ್ಡ್ರೋಬ್ಸ್ ಇದೆ, ಮತ್ತು ನೋಡ್ತಾ ಇದ್ರೆ ನಿಮಗೆ ಸೈಡಲ್ಲಿ ಕ್ಯಾಬಿನೆಟ್ಸ್ ಎಲ್ಲ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ. ಸೊ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಬ್ರೈಡ್ ಅಸ್ ವೆಲ್ ಅಸ್ ಗ್ರೂಮ್ಗೆ 2 ರೂಮ್ಸ್ ಕೊಟ್ಟಿದ್ದಾರೆ. ಮೇನ್ ಮಂಟಪ ನೋಡ್ತಾ ಇದ್ದೀರಾ ನೋಡಿ, ಇದು ತುಂಬ ಮೈಸೂರಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ವೈಡೆಸ್ಟ್ ಮಂಟಪ, ಸ್ಟೇಜ್ ಡಯಾಸ್ ಇಲ್ಲೇ ಐತೆ. ಇದು ಡೈಮೆನ್ಷನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. 60x30 ಒನ್ ಆಫ್ ದ ಮೋಸ್ಟ್ ವೈಡೆಸ್ಟ್ ಸ್ಟೇಜ್ ಡಯಾಸ್ ಇದು. 60x30 ಅಂತ ನಿಮ್ಗೊಂದು 1800 ಸ್ಕ್ವೇರ್ ಫುಟ್, 1800 ಸ್ಕ್ವೇರ್ ಫುಟ್ ಸ್ಟೇಜ್, ತುಂಬ ವೈಡ್ ಡಯಾಸ್ ಇದೆ. ಮತ್ತು ಈ ಮಂಟಪ ನೋಡ್ತಾ ಇದ್ದೀರಾ ನೀವು, ರೂಫ್ ಎಲ್ಲ ನೋಡ್ಬೋದು, ಫುಲ್ POP ಡೆಕೋರೇಷನ್, ಶ್ಯಾಂಡ್ಲರ್ಸ್ ಎಲ್ಲ ಹಾಕಿದ್ದಾರೆ. ವ್ಯೂ ನೋಡಿ ಹೆಂಗೆ ಸಖತ್ತಾಗಿದೆ ಅಂತ. ನಿಮ್ಮ ಮದುವೆ ಅಂತ ಖಂಡಿತ ವಿಡಿಯೋಗ್ರಾಫಿ ಇರ್ತದೆ, ನಿಮಗೆ ಕ್ರೇನ್ ಶಾಟ್, ಡ್ರೋನ್ ಶಾಟ್ಸ್ ಎಲ್ಲ ಮಾಡ್ತಾರೆ. ನೀವು ಸ್ಟೇಜ್ ಹೆಂಗೆ ಬೇಕೋ ನಿಮ್ಗೆ ಡೆಕೋರೇಷನ್ ಮಾಡಿ ಕೊಡ್ತಾರೆ. ಇಟ್ಸ್ ಆಲ್ ಅವೈಲಬಲ್. ಸಖತ್ತಾಗಿ ನೀವು ಡೆಕೋರೇಷನ್ ಮಾಡಿ ನಿಮ್ಮ ವೀಡಿಯೋ ಎಲ್ಲ ಟಾಪ್ ಕ್ಲಾಸ್ ಆಗಿ ಒಂದು ಸಿನಿಮಾ ಥರ, ಒಂದು ಮೂವಿ ಥರ ನೀವು ವಿಡಿಯೋ ಶೂಟ್ ಮಾಡಿ ಪ್ರೆಸೆಂಟ್ ಮಾಡ್ಬೋದು. ಆ ಥರ ಸ್ಕೋಪ್ ಐತೆ. ಇಷ್ಟು ದೊಡ್ಡ ಆಲ್ಮೋಸ್ಟ್ 1800 ಸ್ಕ್ವೇರ್ ಫುಟ್ಟಲ್ಲಿ ನೀವು ಒಂದು ಮೂವಿ ಥರನೇ ಶೂಟ್ ಮಾಡಿ ನಿಮ್ಮ ಮ್ಯಾರೇಜ್ ವಿಡಿಯೋ ಮಾಡ್ಬೋದು. ನೋಡಿ ಹೆಂಗೆ ಎಷ್ಟು ದೊಡ್ಡದಾಗೆ ಅಂತ. ನಾವು ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ನಿಮ್ಗೆ ತೋರಿಸಿ ನೋಡ್ತೀರಾ ಎಷ್ಟು ವೈಡ್ ಆಗಿದೆ. 60x30, ದಟ್ ಇಸ್ 1800 ಸ್ಕ್ವೇರ್ ಫುಟ್ ಅದು ಡಯಾಸ್ ಅದು ನೋಡಿ. POP ಸೀಲಿಂಗ್ ಐತೆ ವಿತ್ ಶ್ಯಾಂಡಲರ್ ಲೈಟಿಂಗ್. ಶ್ಯಾಂಡಲರ್ಲ ನೋಡಿ ತುಂಬ ರಿಚ್ ಅಪಿಯರೆನ್ಸ್ ಐತೆ. ಈ ಥರ ಮಂಟಪ ಮೈಸೂರಲ್ಲಿ ನಾವು ಅಷ್ಟು ನೋಡೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗೈತೆ. ವೈಟ್ ಸ್ಟೇಜ್ ಇದೆ. ಇದು ಯಾವ ರೀತಿಯಲ್ಲಿ ನೀವು ಡೆಕೋರೇಷನ್ ಮಾಡ್ಬೋದನ್ನು ಯೋಚನೆ ಮಾಡಿ. ಯು ಹ್ಯಾವ್ ಆ್ಯಂಪಲ್ ಆಪರ್ಚುನಿಟೀಸ್. ನೀವು ಸಖತ್ತಾಗಿ ಸ್ಟೇಜ್ ಸೆಟ್ ಮಾಡ್ಬೋದು, ಪ್ರಾಪ್ಸ್ನ ಸೆಟ್ ಮಾಡಿ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸ್ಬೋದು. ಇಲ್ಲಿ ಮೇನ್ ಮಂಟಪ ಇಲ್ಲಿ ನೋಡ್ತಾ ಇದ್ರೆ ನೀವು, ಶಾದಿ ಮಂಟಪ ಇಲ್ಲೇ ನೋಡಿ. ಇದು ಕಂಪ್ಲೀಟ್ ವುಡ್ ಕಾರ್ವಿಂಗ್ಸಲ್ಲೇ ಮಾಡಿದ ಮಂಟಪ. ಅದು ಪಿಲ್ಲರ್ಸ್ ಇಟ್ಕೊಂಡು ಇಲ್ಲಿ ನೋಡ್ಬೋದು ಗಣಪತಿ ಹಾಕಿದ್ದಾರೆ. ಇದು ಸೀಟಿಂಗ್ ಸೋಫಾ ಸೆಟ್ ಐತೆ. ಇದು ಕೂಡ ನೀವು ಬಂದು ನಿಮಗೆ ಸುಮಾರು ಡಿಸೈನ್ಸ್ ಇದೆ, ಆರ್ಡರ್ಸ್ ಇದೆ, ನೀವು ನೋಡಿ ಬುಕ್ ಮಾಡಿ ಆರ್ಡರ್ ಮಾಡ್ಕೊಳ್ಬೋದು. ನೀವು ಬಂದು ಈ ಸ್ಟೇಜ್, ಈ ಡಯಾಸ್ ಬಂದು ಅಷ್ಟು ದೊಡ್ಡ ಡಯಾಸ್, ಅದಕ್ಕೆ ಬೇಕಾದ ಪ್ರಾಪ್ಸ್, ಅದು ಬೇಕಾದ್ರೆ ಡಿಸೈನ್ಸು ಎಲ್ಲ ನಿಮಗೆ ಎಲ್ಲರೂ ಸಿಗ್ತಾರೆ. ಇಲ್ಲಿವರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ. ನೀವು ಹೆಂಗೆ ಬೇಕೋ, ಯಾವ ಥರ ಎಷ್ಟು ರಿಚ್ ಆಗಿ, ಎಷ್ಟು ಲಕ್ಸುರಿಯಾಗಿ, ಎಷ್ಟು ಪ್ರೀಮಿಯಮಾಗಿ ತೋರಿಸ್ಬೋದು, ಆ ಥರ ನೀವು ಈ ಮಂಟಪನ ನೀವು ಡೆಕೋರೇಷನ್ ಮಾಡ್ಕೊಳ್ಬೋದು. ಇದು ಮೇನ್ ಅಲ್ಲಿ ಬ್ರೈಡ್ ಆ್ಯಂಡ್ ಬ್ರೈಡ್ ಗ್ರೂಮ್ ಕೂತ್ಕೊಳ್ತಾರೆ. ಅಲ್ಲಿ ನೋಡ್ತಾ ಇದ್ದೀರಾ ಆ ಮಂಟಪ ನೋಡ್ತಾ ಇದ್ದೀರಾ, ಅದು ಬಂದು ನಿಮಗೆ ಒಂದು ರೋಸ್ ವುಡಲ್ಲಿ ಮಾಡಿದ್ದಾರೆ. ಫಸ್ಟ್ ಕ್ವಾಲಿಟಿ, ರಿಚ್ ಕ್ವಾಲಿಟಿ ರೋಸ್ ವುಡ್ಡು. ಆ ಮಂಟಪ ಪಿಲ್ಲರ್ಸ್ ಕಾರ್ವಿಂಗ್ ಎಲ್ಲ ನೀವು ನೋಡ್ಬೋದು, ಅಷ್ಟು ಸೂಪರಾಗಿದೆ. ನಿಮ್ಮ ಮದುವೆ ವಿಡಿಯೋಲಿ, ಶಾದಿ ವಿಡಿಯೋಲಿ ಅಷ್ಟು ಬ್ಯೂಟಿಫುಲ್ಲಾಗಿ ವಿಡಿಯೋಲಿ ಕಾಣಿಸುತ್ತೆ. ನೋಡ್ಬೋದು ಈ ಮಂಟಪ ನೋಡಿ ಎಷ್ಟು ರಿಚ್ ಆಗಿದೆ ನೋಡಿ. ಆ ಬೀಮ್ಸು ಕಾರ್ನರ್ಲ ಬರೋ 4 ಬೀಮ್ಸು, ಸೆಂಟ್ರಲ್ ಪೋರ್ಷನ್, ಇಲ್ಲಿ ಕಾರ್ವಿಂಗ್ ಸ್ಟ್ರಕ್ಚರ್ಲೆಲ್ಲ ನೋಡಿ. ಇದು ನಿಮ್ಮ ವೀಡಿಯೋಲಿ ಹೆಂಗೆ ಕಾಣಿಸ್ತೆ ಅಂತ ಅಷ್ಟು ಒಂದು ರಾಯಲ್ಟಿ, ಒಂದು ರಿಚ್ ಲುಕ್ ಬರ್ತದೆ ನಿಮ್ಮ ವೀಡಿಯೋ ಫಿನಿಷಲ್ಲಿ. ಸೊ ಇದ್ರ ಜೊತೆನೇ ನಿಮಗೆ 1800 ಸ್ಕ್ವೇರ್ ಫುಟ್ ಡಯಾಸ್ ನಿಮ್ಗೆ ಸಿಗ್ತದೆ. ಈ ಥರ ಒಂದು ಸ್ಟೇಜ್ ಸಿಗ್ತದೆ ನಿಮಗೆ. ಬಂದು ಈ ಸ್ಟೇಜ್ ಹೆಂಗೆ ಡಿಸೈನ್ ಮಾಡೋದು, ಯಾವ ಪ್ರಾಪ್ಸ್ ಎಲ್ಲ ಇರೋದು, ಅದಕ್ಕೆಲ್ಲ ದೇರ್ ಆರ್ ಸ್ಪೆಷಲೈಸ್ಡ್ ಪ್ರೊಫೆಷ್ನಲ್ ಪೀಪಲ್ ಫಾರ್ ಆಲ್ ದೋಸ್ ಥಿಂಗ್ಸ್. ಅವ್ರ ಜೊತೆ ನೀವು ವರ್ಕ್ ಮಾಡಿ ನಿಮ್ಗೆ ಹೆಂಗೆ ಬೇಕೋ ಒಂದು ಸ್ಟೇಜ್ ಸೆಟಪ್ ನೀವು ಮಾಡ್ಬೋದು. ಸೊ ದ ಮೇನ್ ಪಾರ್ಟ್ ಆಫ್ ದ ಶಾದಿ ಮಹಲ್, ಈ ಕಲ್ಯಾಣ ಮಂಟಪದಲ್ಲಿ ಸೀಟಿಂಗ್ ಕೆಪಾಸಿಟಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ಹಾಲ್ ಐತೆ ಅಂತ. ಇಟ್ಸ್ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಇಸ್ 1200, 1800 ಜನ ಅಟ್ ಅ ಟೈಮಲ್ಲಿ ಕೂಡ್ಬೋದು. ಮತ್ತು ಇಲ್ಲಿ ಫ್ರಂಟಲ್ಲಿ ಸೋಫಾ ಸೆಟ್ಸ್ ಇದೆ. ಇಲ್ಲೇ ನಿಮ್ಗೊಂದು 72 ಪೀಪಲ್ ಕ್ಯಾನ್ ಸಿಟ್ ಆನ್ ದ ಸೋಫಾ ಸೆಟ್ಸ್. ಆ ಥರ ಒಂದು ಅರೇಂಜ್ಮೆಂಟ್ ಐತೆ. ತುಂಬ ದೊಡ್ಡ ಹಾಲ್ ಇದು. ಮತ್ತು ಇಲ್ಲಿ ಟಾಪಲ್ಲಿ ನೋಡ್ತಾ ಇದ್ದೀರಾ ಸೀಲಿಂಗ್ ರೂಫ್ ನೋಡಿ, ಸ್ಕೈಲೈನ್ ಹೆಂಗೆ ಇದೆ ಅಂತ. ನಿಮ್ಮ ಮದುವೆ ವಿಡಿಯೋ ಟಾಪ್ ಕ್ಲಾಸಾಗಿ ಬರ್ತದೆ. ತುಂಬ ಒಂದು ಪ್ರೀಮಿಯಮ್, ಒಂದು ರಿಚ್ ಫಿನಿಷಲ್ಲೇ ಬರ್ತದೆ ನಿಮ್ಮ ವಿಡಿಯೋ. ಆ ಥರ ಸೆಂಟ್ರಲ್ಲೇ ಒಂದು ಶ್ಯಾಂಡ್ಲರ್ ಕೊಟ್ಟಿದ್ದಾರೆ. ಫುಲ್ ಸ್ಕೈಲೈಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಸ್ಕೈಲೈಟ್ ಲೈಟಿಂಗ್ ನೋಡಿ ಅಷ್ಟು ನಿಮ್ಮೊಂದು ಪ್ಲಾನೆಟರಿ ಸೋಲಾರ್ ಸ್ಕೈ ನೋಡೋ ಥರ ಐತೆ. ನೈಟ್ ಸ್ಕೈ ನೋಡೋ ಥರ ಸೆಟ್ಟಿಂಗ್ ಕೊಟ್ಟಿದ್ದಾರೆ ನೋಡಿ. ರೂಫ್ ಸೀಲಿಂಗ್ ನೋಡಿ, ಸೆಂಟ್ರಲ್ಲೇ ಶ್ಯಾಂಡ್ಲರ್ ಇರುತ್ತೆ. ಸರೌಂಡಿಂಗ್ಲಿ ಚಿಕ್ಕ ಬ್ಯೂಟಿಫುಲ್ ಲೈಟ್ಸ್ ಹಾಕಿದ್ದಾರೆ. ಸೂಪರ್ ರಿಚ್ ಆಗೇ ಇರ್ತದೆ. ಹಾಗೆ ನೋಡಿ
ವಾಕ್ ಥ್ರೂ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಫ್ರಂಟ್ ರೋಲಿ ನೋಡ್ತಾ ಇದ್ರೆ 2 rows ಆಫ್ ಲಕ್ಸುರಿ ಕಂಫರ್ಟಬಲ್ ಸೋಫಾ ಸೆಟ್ಸ್ ಐತೆ. ಇಲ್ಲಿ ಬಂದು ನಿಮಗೆ ಈ ಸೋಫಾ ಸೆಟ್ಸಲ್ಲೇ ನಿಮಗೆ ಬಂದು ಆಲ್ಮೋಸ್ಟ್ 72 ಸೀಟಿಂಗ್ ಕೆಪಾಸಿಟಿ ಐತೆ. ಇಲ್ಲಿ 2 ಪ್ಲಾಟ್ಫಾರ್ಮ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ದ ಕ್ಯಾಮ್ರಾ ಪೀಪಲ್. ಕ್ಯಾಮ್ರಾ ಮೌಂಟಿಂಗ್, ಆಡಿಯೋ ಸಿಸ್ಟಮ್, ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಬೇಕಾದ ಮೌಂಟ್ಸು ಇದೆಲ್ಲ ಈ ಪ್ಲಾಟ್ಫಾರ್ಮ್ ಅವರು ಯೂಸ್ ಮಾಡ್ಕೊಳ್ಬೋದು. ಹಂಗೆ ನೋಡಿ, ಸೊ ಫಸ್ಟ್ 2 rows ನಿಮಗೆ ಈ ಥರ ಒಂದು ಕಂಫರ್ಟಬಲ್ ಲಕ್ಸುರಿ ಸೋಫಾ ಸೆಟ್ಸ್ ಬರ್ತದೆ. ಇಲ್ಲೇ ಈ ಸೋಫಾ ಸೆಟ್ಸಲ್ಲಿ 72 ಪೀಪಲ್ ಕ್ಯಾನ್ ಬಿ ಸೀಟೆಡ್ ಓವರ್ ಹಿಯರ್. ಸ್ವಲ್ಪ ಮುಂದೆ ಹೋಗೋದಂತ ನಿಮ್ಗೆ ಚೇರ್ ಸೀಟಿಂಗ್ ಅರೇಂಜ್ಮೆಂಟ್ ಶುರು ಆಗುತ್ತೆ. ಚೇರ್ಸ್ ಎಲ್ಲ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಇಸ್ 1200 ಅಟ್ ಅ ಟೈಮ್ ನೀವು ಕೂಡ್ಬೋದು. ಸೊ ಹಂಗೆ ನೋಡ್ತಾ ನೆಕ್ಸ್ಟ್ ಚೇರ್ ಅರೇಂಜ್ಮೆಂಟ್ಸ್ ಹಂಗೆ ಐತೆ. ಎಲ್ಲ ಅಲ್ಲಿ ಬ್ಯಾಕ್ ಕಡೆಯಲ್ಲಿ ಬ್ಯಾಕ್ ಎಂಡಲ್ಲಿ ನೋಡ್ತಾರೆ ಎಕ್ಸ್ಟ್ರಾ ಚೇರ್ಸ್ ಎಲ್ಲ ಇದೆ. ಅಪ್ ಟು ದ ಡೋರ್ ಲೆವೆಲ್ವರೆ ನೀವು ಬಂದು ಚೇರ್ಸ್ ಅರೇಂಜ್ಮೆಂಟ್ ಮಾಡ್ಬೋದು. ನೀವು ಸೆಂಟ್ರಲ್ಲೇ ನೀವು ನೋಡಿದ್ರೆ ಒಂದು ಶ್ಯಾಂಡಲರ್ ಐತೆ. ಈ ಸೈಡಲ್ಲಿ 2 ಕೋಣೆಯಲ್ಲಿಯೂ ನಿಮಗೆ ಶ್ಯಾಂಡಲರ್ಸ್ ಹಾಕಿದ್ದಾರೆ. ನೀವು ನೋಡಿ, ನೈಟ್ ಸ್ಕೈ ವ್ಯೂ ಥರ ಐತೆ, ಸೂಪರಾಗಿದೆ. ಇದೆಲ್ಲ ವೀಡಿಯೋದಲ್ಲಿ ಸೂಪರ್ ನೀಟಾಗಿ ಕ್ಯಾಪ್ಚರ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ವೀಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಸೇಮ್ ಶ್ಯಾಂಡಲರ್ ಇರ್ತದೆ. ತುಂಬ ದೊಡ್ಡ ಲಾರ್ಜ್ ಹಾಲ್ ಐತೆ. ಮತ್ತು ಇಲ್ಲಿ ಸೀಲಿಂಗ್ಸ್, ರೂಫ್ ಸೈಡ್ ಪಿಲ್ಲರ್ಸಲ್ಲಿ ನೋಡ್ಬೋದು ನಿಮಗೆ ವೆಂಟಿಲೇಷನ್ ಕ್ಯಾಂಡಿ ಇಷ್ಟು ನಿಮಗೆ ಸೀಲಿಂಗ್ ಫ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಫ್ಯಾನ್ಸ್ ಎಲ್ಲ ದೊಡ್ಡ ಫ್ಯಾನ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬಂದು ಸೂಪರಾಗಿ ವೆಂಟಿಲೇಷನ್ ಇರ್ತದೆ. ಅಟ್ ಸೇಮ್ ಟೈಮ್ ಹೈಟ್ ತುಂಬ ಹೈ ರೈಸ್ಡ್ ಸೀಲಿಂಗ್ಸೇ ಕೊಟ್ಟಿದ್ದಾರೆ ನಿಮಗೆ. ಸೊ ನಿಮ್ಗೆ ಬಂದು ಇಲ್ಲಿ ಶಕ್ಕೆ ಯಾವುದೂ ಹೊಡೆಯಿಲ್ಲ. ತುಂಬ ಒಂದು ಕೂಲ್ ಅಟ್ಮಾಸ್ಫಿಯರ್ ಇರ್ತದೆ. ಸೊ ನೋಡಿ, ವೆರಿ ಬ್ಯೂಟಿಫುಲ್ ಮ್ಯಾರೇಜ್ ಹಾಲ್ ಇದೆ, ವೆರಿ ಬ್ಯೂಟಿಫುಲ್. ನಿಮ್ಗೆ ಎಲ್ಲ ಫೆಸಿಲಿಟೀಸು ಆಯ್ತಾ, ನಿಮಗೆ ವೆರಿ ಗುಡ್ ಫೆಸಿಲಿಟೀಸ್ ದೇರ್. ಮತ್ತು ಸ್ಟೇಜ್ ಮೇನ್ ಸೆಂಟರ್ ಡಯಾಸ್ ನೋಡ್ತಾ, ಮೈಸೂರಲ್ಲೇ ಇಷ್ಟು ದೊಡ್ಡ ಸ್ಟೇಜ್ ನಿಮ್ಗೆ ಸಿಕ್ಕಿದಲ್ಲ. ಇಟ್ ಇಸ್ 1800 ಸ್ಕ್ವೇರ್ ಫುಟ್ ಸ್ಟೇಜ್ ಇದು. ಸೊ ಇಲ್ಲಿ ನೀವು ಸೀಟಿಂಗ್ ಎಲ್ಲ ನೋಡಿದರೆ ಇಲ್ಲಿ ಸೈಡಲ್ಲಿ ನೋಡ್ಬೋದು. ಇಲ್ಲಿ ಒಂದು ಡಯಾಸ್, ಒಂದು ಚಿಕ್ಕ ಸ್ಟೇಜ್ ಇದೆ. ದಿಸ್ ಇಸ್ ಫಾರ್ ಯುವರ್ ಮ್ಯೂಸಿಷಿಯನ್ಸ್ ಎಲ್ಲ ಬರ್ತಾರಲ್ಲ, ಮ್ಯೂಸಿಕ್ಸ್. ಸೊ ಅವ್ರೆಲ್ಲ ಬಲ್ಲಿ ಇಲ್ಲಿ ಕೊಡ್ತಾರೆ. ಸೊ ಅವ್ರಿಗೆ ಈ ಥರ ಒಂದು ಸ್ಟೇಜ್ ಎರೆಕ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಹಾಲ್ ಇದೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಬರೀ ಮದುವೆಗೆ ಮಾತ್ರ ಅಲ್ಲ, ನಿಮ್ಮ ಕಂಪ್ನಿ ಮೀಟಿಂಗ್ಸ್, ಕಂಪ್ನಿ ಫಂಕ್ಷನ್ಸ್ ಮತ್ತು ನಿಮ್ಮ ಪರ್ಸ್ನಲ್ ಫ್ಯಾಮಿಲಿ ಫಂಕ್ಷನ್ಸ್ ಕೂಡ ಇದು ಯೂಸ್ ಮಾಡ್ಬೋದು. ಈ ಚೌಲ್ಟ್ರಿ ಡಿಸೈನ್ ಹೆಂಗೆ ಅಂತ ನಿಮ್ಗೆ ಬೇಕಂದರೆ ಇದು ಒಂದು 3 ಪಾರ್ಟಿಷನ್ ಥರ ಯೂಸ್ ಮಾಡಿ ನಿಮ್ಗೆ ಎಷ್ಟು ಸ್ಪೇಸ್ ಬೇಕೋ ಆ ಥರ ನಿಮ್ಗೆ ರೆಡಿ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ರೈಟ್ ಸೈಡ್ ವಿಂಗ್ ನೀವು ಬಂದು ಇದು ಮಾತ್ರ ನೀವು ತೊಗೊಂಡು ಫಂಕ್ಷನ್ ಆರ್ಗನೈಸ್ ಮಾಡ್ಬೋದು. ನಿಮ್ಗೆ ಬೇಕಾದ ಸೆಟಪ್ ಎಲ್ಲ ಮಾಡಿ ಕೊಡ್ತಾರೆ. ನೋಡಿ, ರೈಟ್ ವಿಂಗಲ್ಲಿ ನಿಮ್ಗೆ ಸೇಮ್ ಥರ ಸ್ಕೈಲೈಟ್ ಸೆಟಪ್ ಶ್ಯಾಂಡಿಲರ್ ಐತೆ ಮತ್ತು ಇಷ್ಟು ಓಪನ್ ಸ್ಪೇಸ್ ಐತೆ. ಸೇಮ್ ಡಿಸೈನಲ್ಲೇ ಅಲ್ಲಿ ಲೆಫ್ಟ್ ವಿಂಗಲ್ಲಿ ನಿಮ್ಗೆ ಆ ಥರ ಸೇಮ್ ಸೆಟಪ್ಪೇ ಐತೆ. ಮತ್ತು ಇಲ್ಲಿ ಒಂದು ಸೆಂಟ್ರಲ್ ಮೇನ್ ಏರಿಯಾ ಬರ್ತದೆ. ಇಲ್ಲಿ ಮಧ್ಯೆಯಲ್ಲೇ ಇಲ್ಲಿ ಒಂದು ಶ್ಯಾಂಡಿಲರ್ ಐತೆ. ಸೊ ನಿಮ್ಗೆ ಬಂದು ನಿಮ್ಮ ಪರ್ಸ್ನಲ್ ಫಂಕ್ಷನ್ಸ್ ಇಲ್ಲ, ಕಂಪ್ನಿ ಫಂಕ್ಷನ್ಸ್ ಇಲ್ಲ, ಕಂಪ್ನಿ ಮೀಟಿಂಗ್ಸ್ ಬೇಕು, ಎಷ್ಟು ಸ್ಪೇಸ್ ಏರಿಯಾ ನಿಮ್ಗೆ ಬೇಕೋ ಆ ಥರ ನಿಮ್ಗೆ ಬಂದು ಪಾರ್ಟಿಷನ್ಸ್, ಟೆಂಪ್ರರಿ ಪಾರ್ಟಿಷನ್ಸ್ ಎಲ್ಲ ರೆಡಿ ಮಾಡಿ ಆ ಥರ ಸ್ಪೇಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಬೇಕಾದ ಫೆಸಿಲಿಟೀಸ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಸೊ ಈ ಥರ ಒಂದು ಮಲ್ಟಿ ಫಂಕ್ಷನಲ್ ಚೌಲ್ಟ್ರಿ ಬಂದು ನಿಮ್ಗೆ ಮೈಸೂರಲ್ಲಿ ಭಾಳ ಕಡಿಮೆ ಐತೆ. ದಿಸ್ ಇಸ್ ಒನ್ ಆಫ್ ದ ಚೌಲ್ಟ್ರೀಸ್, ಒನ್ ಆಫ್ ದ ಫಂಕ್ಷನ್ ಹಾಲ್ಸ್ in Mysore that has this kind of a setup and functionality.